ಈ ಸುಂದರ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಆಗಮಿಸಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಮೂಲ ಕಾರಣ ಈ ಒಂದು ಯಶಸ್ವಿ ಸಂಸ್ಥೆಯ ಸಂಸ್ಥಾಪಕರುಗಳಾದಂತಹ ಶ್ರೀಮತಿ ಭವ್ಯ ಅವರೇ ಹಾಗೇನೆ ಪವಿತ್ರ ಅವರೇ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿ ಜ್ಞಾನಿಗಳಾಗಿ ಸುಸಂಸ್ಕೃತ ವ್ಯಕ್ತಿಗಳಾಗಿ ಆಗ್ಲಿಕ್ಕೆ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ದಾಖಲು ಮಾಡಿರ್ತಕ್ಕಂತಹ ನನ್ನೆಲ್ಲ ಶ್ರೇಷ್ಠ ಪೋಷಕ ವರ್ಗದವರೇ. ಒಂದು ಸಂಸ್ಥೆಯ ಮುಖವಾಣಿ ಅಂತ ಅಂದ್ರೆ ಆ ಸಂಸ್ಥೆಯ ದಾಖಲಾತಿ, ಆ ಸಂಸ್ಥೆಯಲ್ಲಿ ದಾಖಲಾತಿ ಯಾವ ಪ್ರಮಾಣದಲ್ಲಿದೆ ಆ ನಿಟ್ಟಿನಲ್ಲಿ ಅಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ ಅಂತಕ್ಕಂತಹದ್ದನ್ನ ಸರಳವಾಗಿ ಅರ್ಥೈಸಿಕೊಳ್ಳಬಹುದು. 6 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ಸಂಸ್ಥೆ ಇವತ್ತು ಟ್ರಿಪಲ್ ಡಿಜಿಟ್ ದಾಖಲಾತಿಯನ್ನ ಕೇವಲ ಪ್ರೀ ಪ್ರೈಮರಿಯಲ್ಲಿ ಮಾಡಿದೆ ಅಂತ ಅಂದ್ರೆ ಇದೊಂದು ಸಾಮಾನ್ಯವಾದಂತಹ ವಿಚಾರವಲ್ಲ. ಇದರ ಹಿಂದೆ ಶ್ರಮಿಸ್ತಾ ಇರತಕ್ಕಂತಹ ಶಿಕ್ಷಕ ವರ್ಗ ಹಾಗೇನೆ ಇಬ್ಬರು ಮಾತೃ ಹೃದಯಗಳು ಭವ್ಯ ಹಾಗೂ ಪವಿತ್ರ, ನಿಜವಾಗಿಯೂ ನೀವು ಮುಂದೆ ಬರಬೇಕು. ಇಂತಹ ಅವರ ಶ್ರಮ ಸಾರ್ಥಕವಾಗಿದೆ ಅಂತಕ್ಕಂತಹದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಆ ಪ್ರೀ ನರ್ಸರಿಗೆ ಪಾಠವನ್ನ ಮಾಡ್ತಾ ಇರತಕ್ಕಂತಹ ಶಿಕ್ಷಕರನ್ನ ಸೃಷ್ಟಿ ಮಾಡ್ತಕ್ಕಂತಹ ಕಾಯಕವನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂತಹ ವಿಚಾರ. ಕೇವಲ ಸರಕುಗಳನ್ನ ತಯಾರು ಮಾಡ್ತಕ್ಕಂತಹದ್ದಲ್ಲ, ಆ ಸರಕುಗಳನ್ನ ತಯಾರು ಮಾಡ್ತಕ್ಕಂತಹ ಒಂದು ಪರಿಕರಗಳನ್ನ ತಯಾರು ಮಾಡ್ತಕ್ಕಂತಹದ್ದಿದೆಯಲ್ಲ, ಅದು ರಿಯಲಿ ಗ್ರೇಟ್. ಹಾಗಾಗಿ ಇವರು ಕೇವಲ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯವನ್ನ ಮಾತ್ರ ಬೋಧನೆಯನ್ನ ಮಾಡದೆ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಇವರು ನಡೆಸ್ತಾ ಇರತಕ್ಕಂತಹ ಸಂಸ್ಥೆಗೆ ನಾವು ಪಾದಾರ್ಪಣೆ ಮಾಡಿದಂತಹ ವೇಳೆಯಲ್ಲಿ ತಿಳಿಯುತ್ತೆ. ಇವರ ಸಂಸ್ಥೆಗೆ ನಾವು ಪಾದಾರ್ಪಣೆಯನ್ನ ಮಾಡಿದ್ರೆ ಕೇವಲ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಪಾದಾರ್ಪಣೆಯನ್ನ ಮಾಡ್ತೀವಿ. ಅದರಿಂದ ಹೊರಗಡೆ ಬರೋ ಅಷ್ಟರೊಳಗಡೆ ನಾವು ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅರವಿಂದ್ ಘೋಷ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರಾಗಿರ್ಬೋದು, ಇಂತಹ ಒಂದು ಜ್ಞಾನಿಗಳಾಗಿ ಆ ಸಂಸ್ಥೆಯಿಂದ ಹೊರಗಡೆ ಬರೋ ಅಷ್ಟರೊಳಗಡೆ ಪರಿವರ್ತನೆ ಆಗಿರ್ತೀವಿ. ಅಂತಹ ಒಂದು ಅತ್ಯುತ್ತಮವಾದ ಸಂಸ್ಥೆಯನ್ನ ಆ ಶೋಭಿತವನ್ನಾಗಿ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಸಮಾಜದಲ್ಲಿ ಶೋಭಿತವಾಗುವ ಹಾಗೆ ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಇವರ ಒಂದು ಹೆಚ್ಚುಗಾರಿಕೆಯಾದಂತಹ ವಿಚಾರ. ಈ ಒಂದು ವ್ಯಾಪ್ತಿಯ ನಾಗರಿಕರೇ, ನಿಮ್ಮಲ್ಲಿ ಒಂದೇ ಒಂದು ಕಳಕಳಿಯ ಮನವಿ, ಒಳ್ಳೆಯದನ್ನ ನಮ್ಮ ಕೈನಲ್ಲಿ ಆಗಲೇಬೇಕು ಅಂತಕ್ಕಂತಹ ಒಂದು ಪಣವನ್ನ ನೀವುಗಳು ತೊಟ್ಟಿದ್ದೇ ಆದಲ್ಲಿ ಈ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ದಾಖಲು ಮಾಡಿ. ನಾನು ಯಾವ್ಯಾವುದು ಬೇರೆ ಸಂಸ್ಥೆಗೆ ದಾಖಲು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾವ ಸಂಸ್ಥೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಎಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಈಗಿನ್ನು ಮೊಬೈಲ್ ಬಗ್ಗೆ ಹೇಳ್ತಾ ಇದ್ರು. ಹೌದು, ನಮ್ಮಲ್ಲಿ ಮೊಬೈಲ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಕೆಟ್ಟದ್ದಾಗುತ್ತೆ ಅಂತಕ್ಕಂತಹದ್ದನ್ನ ಹೇಳ್ತಾರೆ. ಪೋಷಕರೇ, ನಾನು ನಿಮ್ಮ ಮೇಲೆ ಭರವಸೆ ಇಟ್ಟು ನಾನು ನಿಮ್ಮನ್ನೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಕುರಿತು ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ನಿಮ್ಮನ್ನ ಮನೆಗೆ ಕೇಳ್ಕೊಂಡು ಬಂದಂತಹ ವೇಳೆನಲ್ಲಿ ಮಕ್ಕಳಿಗೆ ನೀವು ಯಾರು ಕೂಡ ಹೇಳೋದಿಲ್ಲ ಏನಂತ ಅಂದ್ರೆ ನಮ್ಮ ಅಪ್ಪ ಇಲ್ಲ ಮನೆಯಲ್ಲಿ ಅಂತ ಹೇಳಿ. ನೀವೆಲ್ಲರೂ ಕೂಡ ಧೈರ್ಯವಾಗಿ ಯಾರಾದರೂ ಮನೆಗೆ ಬಂದು ಕೇಳ್ಕೊಂಡು ಬಂದರೆ ಹೌದು ನಾನು ಇದ್ದೀನಿ ಅಂತ ಹೇಳಿ ಕೂರ್ಸಪ್ಪ ಆ ಬಂದಿರತಕ್ಕಂಥವ್ರನ್ನ ಅವ್ರಿಗೆ ತೆಗೆದುಕೊಂಡೋಗಿ ಒಂದು ಲೋಟ ನೀರನ್ನು ಕೊಡು ಅಂತ ಹೇಳ್ತಕ್ಕಂತಹ ಪೋಷಕರು ನೀವೆಲ್ಲರೂ ಕೂಡ ಇದ್ದೀರಾ. ಜೊತೆಗೆ ನೀವು ಹಾಗೆ ಹೇಳ್ದಲೇ ಇರೋದ್ರಿಂದ ನಿಮ್ಮ ಮಕ್ಕಳುಗಳು ಕಾಲೇಜು ಮಟ್ಟಕ್ಕೆ ಹೋದಂಥ ವೇಳೆಯಲ್ಲಿ ಮಗು ಎಲ್ಲಿದೆಯಾ ಅಂತ ನೀವೇನಾದರೂ ಕಾಲ್ ಮಾಡಿದರೆ ಅಪ್ಪ ನಾನು ಕಾಲೇಜ್ನಲ್ಲಿದ್ದೀನಿ, ಇನ್ನು ಅರ್ಧ ಗಂಟೆನಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ಬೇರೆ ಯಾವುದೇ ರೀತಿಯಂತಹ ಸುಸಂಸ್ಕೃತವನ್ನು
ಸಂಸ್ಕೃತಿಯನ್ನು, ಒಳ್ಳೆಯ ನೀತಿ ನಡವಳಿಕೆ ತಿಳುವಳಿಕೆಯನ್ನು ಮಾಡದಲೇ ಇರತಕ್ಕಂತಹ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಪೋಷಕರೇ ಇರಬಹುದು, ಹಾಗೆಯೇ ಮಕ್ಕಳೇ ಇರಬಹುದು. ಯಾವುದೋ ಪೇಟೆ ಸುತ್ತಾ ಇದ್ದರೆ ಅಪ್ಪ ನಾನು ಕಾಲೇಜ್ನಲ್ಲಿದ್ದೀನಿ, ನಾನು ಬರೋದು ತಡವಾಗುತ್ತೆ ಅಂತಕ್ಕಂತಹ ವಿಚಾರವನ್ನು ಮಗು ಹೇಳುತ್ತೆ. ಅಂತಹ ಮಗು ಇಂತಹ ಒಂದು ಸಂಸ್ಥೆಯಲ್ಲಿ ಸೃಷ್ಟಿ ಆಗೋದಿಲ್ಲ ಅಂತಕ್ಕಂತಹ ಭರವಸೆಯನ್ನು ನಾನು ಹೇಳ್ತಾ, ನಾನು ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪ್ರಾರಂಭದಲ್ಲೇ ಭಗವದ್ಗೀತೆಯನ್ನು ಹೇಳಿಸಿದ್ರು. ನಮ್ಮ ನಿರೂಪಕರು ತುಂಬ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟರು. ನೋಡಿ, ಆ ಭಗವದ್ಗೀತೆಯಲ್ಲಿ ಆ ಒಂದು ಉವಾಚ ಇತ್ತಲ್ಲ, ಅದರಲ್ಲೇ ನಿಮ್ಮ ವಿದ್ಯಾರ್ಥಿಗಳ ಸಂಪೂರ್ಣವಾದಂತಹ ಒಂದು ಪ್ರಗತಿ ಅಡಗಿತ್ತು ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ, ಇನ್ನು ನೀವೆಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿಲಿದ್ದೀರಿ, ಆಸಕ್ತಿಯನ್ನು ತಾಳಿದ್ದೀರಿ. ಏನಪ್ಪ ಅಂತಂದರೆ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ವೇದಿಕೆಯ ಮೇಲೆ ನೋಡಲಿಕ್ಕೋಸ್ಕರ. ನನ್ನ ಭಾಷಣವನ್ನು ನಾನು ಲಂಬಿಸ್ತಾ ಕುಳಿತುಕೊಂಡ್ರೆ ನಿಮಗೆ ಬೇಸರ ಆಗುತ್ತೆ. ನಾನು ನಿಮಗೆ ಯಾವತ್ತೂ ಕೂಡ ಬೇಸರ ಮಾಡ್ತಕ್ಕಂತಹ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.